ಅಮೆರಿಕ ದಾಳಿಯನ್ನು ನಡೆಸಿದ್ದು ಮೂವರು ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಡಗಿನಲ್ಲಿದ್ದಂತ ಮೂವರು ಭಾರತೀಯ ಸಿಬ್ಬಂದಿ ದುರ್ಮರಣವನ್ನಪ್ಪಿದ್ದಾರೆ. ಸೆಟಿಬೆಲೋ ಹಡಗಿನ ಮೇಲೆ ದಾಳಿಯನ್ನು ಮಾಡಿತು ಅಮೆರಿಕ ಸೇನೆ. ದಾಳಿ ಬಳಿಕ ನಾಪತ್ತೆಯಾಗಿದ್ರು ಮೂವರು ಭಾರತೀಯ ಸಿಬ್ಬಂದಿಗಳು. ಇದೇ ಹಡಗಿನಲ್ಲಿ 24 ಸಿಬ್ಬಂದಿಗಳಿದ್ರು. ಈ ಪೈಕಿ 21 ಸಿಬ್ಬಂದಿಗಳನ್ನ ನೌಕಾಪಡೆ ರಕ್ಷಣೆಯನ್ನೇನು ಮಾಡಿತು. ಉಳಿದಂತಹ ಮೂವರು ನಾಪತ್ತೆಯಾಗಿದ್ರು. ಇದೀಗ ಆ ಮೂವರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಾಳಿಯ ತೀಕ್ಷ್ಣತೆಯಿಂದಾಗಿ ಹಲವು ಅವಘಡಗಳು ಸಂಭವಿಸ್ತಾ ಇದ್ದು ಇದೀಗ ಮೂವರು ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಬಗ್ಗೆನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, 24 ಜನರ ಪೈಕಿ ಮೂವರು ನಾಪತ್ತೆಯಾಗಿದ್ರು. ಈಗ ಆ ಮೂವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನು ಅಪ್ಡೇಟ್ಸ್ ಇದೆ? ಹೌದು ಶಕುಂತಲಾ, ಅಮೆರಿಕ ನಡೆಸಿದಂತಹ ದಾಳಿಯಲ್ಲಿ ಭಾರತದ ಹಡಗಿನ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು. ಈ ದಾಳಿಯಲ್ಲಿ ಭಾರತದ 24 ಸಿಬ್ಬಂದಿಗಳಿದ್ದಂತಹ MT ಸೆಟಬೆಲ್ಲಾ ಹಡಗೇನಿತ್ತು, ಇಲ್ಲಿ 21 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಾಗಿತ್ತು. ಆದರೆ 3 ಸಿಬ್ಬಂದಿಗಳು ನಾಪತ್ತೆ ಆಗಿದ್ರು. ಈಗ ಭಾರತ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ, 3 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಹೊರಹಾಕಿರುವಂತಹದ್ದು. ಭಾರತ ಕೇಂದ್ರ ಸರ್ಕಾರದ ಬಹುಮುಖ್ಯವಾಗಿ ಹಡಗು ಹಾಗೂ ಬಂದರು ಸಚಿವರಾಗಿರ್ತಕ್ಕಂತಹ ಸರ್ಬಾನಂದ್ ಸೋನಾವಾಲ್ ಅವರು ಈ ಒಂದು ಮಾಹಿತಿಯನ್ನ ಹೊರಹಾಕಿರುವಂತಹದ್ದು. ಒಮನ್ ಕರಾವಳಿಯಲ್ಲಿ ಭಾರತದ ಹಡಗಿತ್ತು, ಅದು ಇನ್ನೇನು ಭಾರತಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಂತ ತಯಾರಿಗಳಾಗಿತ್ತು. ಆ ಸಂದರ್ಭದಲ್ಲಿಯೇ ಅಮೆರಿಕದ ಸೇನೆ ಕ್ಷಿಪಣಿ ದಾಳಿಯನ್ನ ಮಾಡಿತ್ತು. ಆ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹಡಗು ಸಂಪೂರ್ಣವಾಗಿ ನಜ್ಗುಜ್ಜಾಗಿತ್ತು, ಬೆಂಕಿ ಹೊತ್ತಿ ಉರಿತಾ ಇತ್ತು. ಅಂತ ಸಂದರ್ಭದಲ್ಲಿ ಒಮನ್ ಸೈನಿಕರು ಭಾರತದ ಹಡಗಿನಲ್ಲಿದ್ದಂತಹ 24 ಸಿಬ್ಬಂದಿಗಳಲ್ಲಿ 21 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಿದ್ರು. ಆದರೆ 3 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಕಷ್ಟ ಆಗಿತ್ತು, ಅವರು ಸಾವನ್ನಪ್ಪಿದ್ರು. ಈಗ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ, 3 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಅಮೆರಿಕ ಮಾಡಿದಂತಹ ದಾಳಿಯಲ್ಲಿ 3 ಸಿಬ್ಬಂದಿಗಳು ಸಾವನ್ನಪ್ಪಿರುವಂತಹದ್ದು. ಜೊತೆಗೆ ಅಮೆರಿಕದ ರಾಯಭಾರಿ ಕಚೇರಿಯ ಅಧಿಕಾರಿಗಳನ್ನು ಭಾರತ ಸರ್ಕಾರ ಸಮನ್ಸ್ ಮಾಡಿರುವಂತಹದ್ದು. ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಸಮನ್ಸ್ ಮಾಡಿ ಯಾಕೆ ಈ ತರದ ಒಂದು ದಾಳಿ ಆಯಿತು, ಭಾರತದ ಹಡಗಿನ ಮೇಲೆ ಯಾಕೆ ದಾಳಿ ಆಯಿತು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಭಾರತ ಸರ್ಕಾರ ತಾಕೀತನ್ನ ಮಾಡಿದೆ. ಧನ್ಯವಾದ ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.